ಹಾಡಂತೂ ಅಲ್ಲ. ತುಂಬ ಸತಿ ಲಿರಿಕ್ ಶೀಟ್ನ ನೋಡಿ 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 ಹಾಡಿದಂಥ ಹಾಡು. ಯಾಕಂದರೆ ಲಿರಿಕ್ ಶೀಟ್ ನೋಡ್ಬೇಕಾದ್ರೆ ಬಾಯಿಗೆ ಹಾಡು ಬರ್ತಾ ಇರಲಿಲ್ಲ. ಸೊ ತುಂಬ ರೀಟೇಕ್ಗಳ ಜೊತೆಗೆ ನನ್ನ ಯಾರೂ ಸ್ಟುಡಿಯೋಲಿ ಅಷ್ಟೊತ್ತು ಹಾಡಿದ್ದು ನೋಡಿದ್ದಿಲ್ಲ ಯಾರು. ಸರಿ, ಇನ್ನು ಬೇರೆ ಸಿಂಗರು ಇನ್ನೂ ಕಷ್ಟ ಜಾಸ್ತಿ ಆಗ್ಬೋದೇನೋ ಅಂತ ನನ್ನ ಸಾಂಗ್ನೇ ಭಟ್ ಸರ್ ಉಳಿಸ್ಕೊಂಡಿದ್ದಾರೆ. ಮತ್ತು ಕೃಷ್ಣಪ್ಪ ಸರು ಹೇಳಿದ್ರು ವಾಯ್ಸ್ ಚೆನ್ನಾಗಿದೆ ಅಂತ. ನನಗೆ ಅಲ್ಲೇ ಭಯ ಆಗುತ್ತೆ. ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಯಾರಾದರೂ ಹೇಳಿದ್ರೆ ಭಯ ಆಗುತ್ತೆ ನನಗೆ. ಈ ಪ್ರಯತ್ನ ಅನ್ನೋದು ಅಂದರೆ ಈ ಥರ ನಾವು ಹಾಡು ಮಾಡಿದ್ದೀವಿ, ಕಂಪೋಸ್ ಮಾಡಿದ್ದೀವಿ ಅನ್ನೋದಕ್ಕಿಂತನೂ ಕನ್ನಡ ಇಷ್ಟು ಚೆನ್ನಾಗಿ ಬರೆಯಬಲ್ಲ ಒಬ್ಬ ಸಾಹಿತಿ ಈ ಥರ ಒಂದು ಸಾಹಿತ್ಯ ಕೂಡ ಬರೆದು ಅದು ಜನರನ್ನ ಮೆಚ್ಚಿಸುವಂಥ ಒಂದು ಕೆಲಸ ಆಗೋದು ತುಂಬ ದೊಡ್ಡ ಕೆಲಸ. ಅದು ತುಂಬ ದೊಡ್ಡ ಎಕ್ಸ್ಪೆರಿಮೆಂಟ್. ಅದು ಭಟ್ ಸರ್ ಮುಂಚೆಯಿಂದಲೂ ಮಾಡ್ಕೊಂಬಂದವ್ರೆ. ಸಿನಿಮಾಲ್ಲೂ ಒಂದು ಪಾತ್ರ, ಇಡೀ ಪಾತ್ರ ನಮಗೆ ಗೊತ್ತಿಲ್ಲದಿರೋ ಒಂದು ಭಾಷೆನೇ ಮಾತಾಡುತ್ತೆ. ಸೊ ಆ ಥರ ಎಕ್ಸ್ಪೆರಿಮೆಂಟ್ಗಳು ಕನ್ನಡ ಅಷ್ಟು ಪ್ರೀತಿಸೋರು, ಕನ್ನಡ ಅಷ್ಟು ಗೊತ್ತಿರೋರು ಮಾಡೋದು ಅನ್ನೋದು ತುಂಬ ವಿರಳ. ಸೊ ಆ ಎಕ್ಸ್ಪೆರಿಮೆಂಟ್ ಇರೋವರೆಗೂ ಈ ಥರ ಹಾಡುಗಳು, ಈ ಥರ ಪ್ರಯತ್ನಗಳೆಲ್ಲ ಉಳ್ಕೊಂಡಿರುತ್ತೆ ಅಂತ ಹೇಳ್ತೀನಿ. ಸೊ ಇದ್ರ ಜೊತೆಗೆ ನನ್ನ ಜೊತೆಗೆ ಹಾಡಿರೋ ಸಂಜಿತ್ ಇರ್ಬೋದು, ಮತ್ತು ನಮ್ಮ ಕನ್ನಡದ ಪ್ರತಿಭೆ ಪ್ರಾರ್ಥನಾ ಅವರಿರ್ಬೋದು, ತುಂಬ ಖುಷಿಯಿಂದ ಹಾಡಿರೋಂಥ ಹಾಡು, ಆ ಸಾಹಿತ್ಯ. ಯಾಕಂದರೆ ತುಂಬ ಸ್ಮೈಲ್ ಬೇಕಾಗಿತ್ತು ಅದನ್ನು ಹಾಡಬೇಕಾದ್ರೆ. ಬಟ್ ಮೀನಿಂಗ್ ಅಂತ ತಗೊಂಡ್ರೆ ಏನೂ ಮೀನಿಂಗ್ ಇರೋದಿಲ್ಲ. ಇದು ಆ ಮೀನಿಂಗು ಅನ್ನೋದನ್ನು ಹುಡುಕದೆ ಅದು ಸ್ಮೈಲ್ ಹಾಕ್ಕೊಂಡು ಹಾಡಿದಂಥ ಎಲ್ಲ ಗಾಯಕರಿಗೂ, ಮತ್ತು ಇಷ್ಟು ನಾವಿವಾಗ ಏನು ಹೇಳ್ಬೇಕಿದು ಅದ್ಭುತವಾಗಿ ಬರೆದಿದ್ದಾರಾ ಅಂತ ಹೇಳ್ಬೇಕಂದ್ರೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಈ ಥರ ಕೂಡ ಒಂದು ಸಾಂಗ್ ಮಾಡ್ಬೋದು ಅನ್ನೋ ಧೈರ್ಯ ಮಾಡುವಂಥ ಭಟ್ ಸರ್ಗೆ ನಾನು ಯಾವತ್ತಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಈ ಥರ ಎಕ್ಸ್ಪೆರಿಮೆಂಟ್ಗಳು ಜಾಸ್ತಿ ಆಗಬೇಕು, ಆಗಲೇ ಹೊಸದೇನೋ ಒಂದು ಪ್ರಯತ್ನ ಬರುತ್ತೆ. ಸೊ ಸಿನಿಮಾಲು ಈ ಸಾಂಗು ತುಂಬ ಒಳ್ಳೆಯ ಸನ್ನಿವೇಶದಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸೊ ಈ ಸಾಂಗು ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ. ಥ್ಯಾಂಕ್ ಯು. ಹಾಡಂತೂ ಅಲ್ಲ. ತುಂಬ ಸತಿ ಲಿರಿಕ್ ಶೀಟ್ನ ನೋಡಿ 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 ಹಾಡಿದಂಥ ಹಾಡು. ಯಾಕಂದರೆ ಲಿರಿಕ್ ಶೀಟ್ ನೋಡ್ಬೇಕಾದ್ರೆ ಬಾಯಿಗೆ ಹಾಡು ಬರ್ತಾ ಇರಲಿಲ್ಲ. ಸೊ ತುಂಬ ರೀಟೇಕ್ಗಳ ಜೊತೆಗೆ ನನ್ನ ಯಾರೂ ಸ್ಟುಡಿಯೋಲಿ ಅಷ್ಟೊತ್ತು ಹಾಡಿದ್ದು ನೋಡಿದ್ದಿಲ್ಲ ಯಾರು. ಸರಿ, ಇನ್ನು ಬೇರೆ ಸಿಂಗರು ಇನ್ನೂ ಕಷ್ಟ ಜಾಸ್ತಿ ಆಗ್ಬೋದೇನೋ ಅಂತ ನನ್ನ ಸಾಂಗ್ನೇ ಭಟ್ ಸರ್ ಉಳಿಸ್ಕೊಂಡಿದ್ದಾರೆ. ಮತ್ತು ಕೃಷ್ಣಪ್ಪ ಸರು ಹೇಳಿದ್ರು ವಾಯ್ಸ್ ಚೆನ್ನಾಗಿದೆ ಅಂತ. ನನಗೆ ಅಲ್ಲೇ ಭಯ ಆಗುತ್ತೆ. ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಯಾರಾದರೂ ಹೇಳಿದ್ರೆ ಭಯ ಆಗುತ್ತೆ ನನಗೆ. ಈ ಪ್ರಯತ್ನ ಅನ್ನೋದು ಅಂದರೆ ಈ ಥರ ನಾವು ಹಾಡು ಮಾಡಿದ್ದೀವಿ, ಕಂಪೋಸ್ ಮಾಡಿದ್ದೀವಿ ಅನ್ನೋದಕ್ಕಿಂತನೂ ಕನ್ನಡ ಇಷ್ಟು ಚೆನ್ನಾಗಿ ಬರೆಯಬಲ್ಲ ಒಬ್ಬ ಸಾಹಿತಿ ಈ ಥರ ಒಂದು ಸಾಹಿತ್ಯ ಕೂಡ ಬರೆದು ಅದು ಜನರನ್ನ ಮೆಚ್ಚಿಸುವಂಥ ಒಂದು ಕೆಲಸ ಆಗೋದು ತುಂಬ ದೊಡ್ಡ ಕೆಲಸ. ಅದು ತುಂಬ ದೊಡ್ಡ ಎಕ್ಸ್ಪೆರಿಮೆಂಟ್. ಅದು ಭಟ್ ಸರ್ ಮುಂಚೆಯಿಂದಲೂ ಮಾಡ್ಕೊಂಬಂದವ್ರೆ. ಸಿನಿಮಾಲ್ಲೂ ಒಂದು ಪಾತ್ರ, ಇಡೀ ಪಾತ್ರ ನಮಗೆ ಗೊತ್ತಿಲ್ಲದಿರೋ ಒಂದು ಭಾಷೆನೇ ಮಾತಾಡುತ್ತೆ. ಸೊ ಆ ಥರ ಎಕ್ಸ್ಪೆರಿಮೆಂಟ್ಗಳು ಕನ್ನಡ ಅಷ್ಟು ಪ್ರೀತಿಸೋರು, ಕನ್ನಡ ಅಷ್ಟು ಗೊತ್ತಿರೋರು ಮಾಡೋದು ಅನ್ನೋದು ತುಂಬ ವಿರಳ. ಸೊ ಆ ಎಕ್ಸ್ಪೆರಿಮೆಂಟ್ ಇರೋವರೆಗೂ ಈ ಥರ ಹಾಡುಗಳು, ಈ ಥರ ಪ್ರಯತ್ನಗಳೆಲ್ಲ ಉಳ್ಕೊಂಡಿರುತ್ತೆ ಅಂತ ಹೇಳ್ತೀನಿ. ಸೊ ಇದ್ರ ಜೊತೆಗೆ ನನ್ನ ಜೊತೆಗೆ ಹಾಡಿರೋ ಸಂಜಿತ್ ಇರ್ಬೋದು, ಮತ್ತು ನಮ್ಮ ಕನ್ನಡದ ಪ್ರತಿಭೆ ಪ್ರಾರ್ಥನಾ ಅವರಿರ್ಬೋದು, ತುಂಬ ಖುಷಿಯಿಂದ ಹಾಡಿರೋಂಥ ಹಾಡು, ಆ ಸಾಹಿತ್ಯ. ಯಾಕಂದರೆ ತುಂಬ ಸ್ಮೈಲ್ ಬೇಕಾಗಿತ್ತು ಅದನ್ನು ಹಾಡಬೇಕಾದ್ರೆ. ಬಟ್ ಮೀನಿಂಗ್ ಅಂತ ತಗೊಂಡ್ರೆ ಏನೂ ಮೀನಿಂಗ್ ಇರೋದಿಲ್ಲ. ಇದು ಆ ಮೀನಿಂಗು ಅನ್ನೋದನ್ನು ಹುಡುಕದೆ ಅದು ಸ್ಮೈಲ್ ಹಾಕ್ಕೊಂಡು ಹಾಡಿದಂಥ ಎಲ್ಲ ಗಾಯಕರಿಗೂ, ಮತ್ತು ಇಷ್ಟು ನಾವಿವಾಗ ಏನು ಹೇಳ್ಬೇಕಿದು ಅದ್ಭುತವಾಗಿ ಬರೆದಿದ್ದಾರಾ ಅಂತ ಹೇಳ್ಬೇಕಂದ್ರೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಈ ಥರ ಕೂಡ ಒಂದು ಸಾಂಗ್ ಮಾಡ್ಬೋದು ಅನ್ನೋ ಧೈರ್ಯ ಮಾಡುವಂಥ ಭಟ್ ಸರ್ಗೆ ನಾನು ಯಾವತ್ತಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಈ ಥರ ಎಕ್ಸ್ಪೆರಿಮೆಂಟ್ಗಳು ಜಾಸ್ತಿ ಆಗಬೇಕು, ಆಗಲೇ ಹೊಸದೇನೋ ಒಂದು ಪ್ರಯತ್ನ ಬರುತ್ತೆ. ಸೊ ಸಿನಿಮಾಲು ಈ ಸಾಂಗು ತುಂಬ ಒಳ್ಳೆಯ ಸನ್ನಿವೇಶದಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸೊ ಈ ಸಾಂಗು ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.